ಲಿಪ್ಸ್ಟಿಕ್ ಕಟ್ಟಿಬಿಟ್ಟು ಆಯ್ತು ಇಷ್ಟೆಲ್ಲ. ಎಲ್ರು ಬಂದ್ರೆ ಏನ್ ಮಾಡ್ತೀಯಾ? ಪಾರೋಜಿ ಮೊಬೈಲ್ ಯಾವುದು? ಪಾರೋಜಿ ಮೊಬೈಲ್ ಯಾವುದು? ಏನಂತಿಲ್ಲ? ಏನಿಲ್ಲ ಹೆಂಗೈತೆ? ಮತ್ತೆ ಮೊಸರು. ಓಕೆ, ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನೆಲ್. ಸೊ ಇನ್ನೇನು ಅಮ್ಮ ಮತ್ತು ನನ್ನ ತಂಗಿ ಎಲ್ಲ ಕಾಲ್ ಮಾಡಿದ್ರು. ನನ್ನ ತಂಗಿ ಬಂದಿದ್ದಾರೆ. ಅವರು ವಿಯೆಟ್ನಾಮ್ಗೆ ಹೋಗಿದ್ರು, ಟ್ರಿಪ್ ಹೋಗಿದ್ರು. ಸೊ ರಿಟರ್ನ್ ಬಂದಿದ್ದಾರೆ. ಬೆಂಗಳೂರಲ್ಲೇ ಇರೋದು. ಸೊ ಹಾಗೆ ಈ ಕಡೆ ಬಂದ್ಬಿಟ್ಟು ಹೋಗ್ತಾರಂತ ಹೇಳಿದ್ರು. ಅಮ್ಮ ಕಾಲ್ ಮಾಡಿದ್ರು. ಇನ್ನೇನು ಬಿಟ್ಟಿದ್ದಾರೆ, ಇನ್ನು ಆಲ್ಮೋಸ್ಟ್ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ಬೋದು. ಸೊ ಅದಕ್ಕೆ ಏನೋ ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ದಾಳೆ, ಎಲ್ಲರೂ ಬರ್ತಾ ಇದ್ದಾರೆ ಅಂತ. ಅಲ್ಲ, ಅಯ್ಯೋ, ಎಲ್ಲರೂ ಬಂದರೆ ಏನು ಮಾಡ್ತೀಯಾ? ಇದೊಂದು ಯಾರು ಬಂದರೂ ಎದುರಿಸ್ತಾಳೆ ಅವಳು. ಎಲ್ಲಿಂದ ಬಚ್ಚಿಟ್ಕೋತೀಯ? ಯಾವ ಡೋರ್? ಆ ಡೋರಿಂದ. ಹೌದು, ಆ ಡೋರಿಂದ ಬಚ್ಚಿಟ್ಕೊಂಡು ಭವಂತಿಯ. ಯಾರಿಗಂತೀಯ? ಏನದು? ಎಲ್ಲಿ ಕೈತಗೆ ಯಾರು ಜುಟ್ಟು ಹಾಕ್ಸ್ಕೊಂಡ್ಬಿಟ್ಟಿದ್ದಾಳೆ. ಇವು ಸಿಗೋಕೊಂಡ್ಬಿಟ್ಟಿದ್ಯಾ? ಫುಲ್ ಜೋರ್ ಮಳೆ, ಇವಳು ಜುಟ್ಟು ಹಾಕ್ಸ್ಕೊಳ್ಳೋದೇ ಕಷ್ಟ ನೋಡಿ. ಸೊಟ್ಟ ಪೊಟ್ಟ ಹೆಂಗೆ ಕುಂತಿರ್ತಾಳೆ ಹಂಗೆ ಹಾಕ್ಬಿಡೋದು ಅಷ್ಟೇ, ನೈಸ್ ಹೊಡೆದು. ಹಿಂಗೆ ಎಳಿಬೇಕು. ಏನಂತಿಲ್ಲ? ದುಯ್ ಅಂತಿಲ್ವಾ? ಹಿಂಗೆ ಹಿಡ್ದು ಹೇಳಿದ್ರೆ ಬರುತ್ತೆ. ಹೇಳಿ. ಹಾಂ, ಆ ಕಡೆ ಎಳ್ಕೊಂಡು ಹೋಗಂಗೆ. ದುಯ್ ಅಂತ. ಫುಲ್ ಮಳೆ ಅಂದ್ರು, ಅಲ್ಲಿವರೆಗೂ ನೀರು ಬಂದಿದೆ ನೋಡಿಯಾ. ನೋಡಿ ಇಲ್ಲಿವರೆಗೂ ಅದೆಲ್ಲ ಒದ್ದೆ ಆಗ್ಬಿಟ್ಟಿದೆ. ಇಲ್ಲಿವರೆಗೂ ಬಂದಿತ್ತು. ಇಷ್ಟೊತ್ತು ಮಾಪ್ ಮಾಡಿರೋದು ನಾನು. ಅಷ್ಟು ಜೋರು ಮಳೆ. ಇನ್ನೇನು ಬರ್ತಾರೆ, ಬಚ್ಚಿಟ್ಕೋ ಆಯ್ತಾ? ಮುಂದೆ ಅಲ್ಲ, ಹಿಂದೆ ಮುಂದೆ ಕನ್ಫ್ಯೂಸ್ ಸ್ವಲ್ಪ ಜಾಸ್ತಿ ಆಗ್ತಾರೆ. ಅದ್ರ ಹಿಂದೆ ಬಚ್ಚಿಟ್ಕೊ, ಮುಂದೆ ಅಲ್ಲ, ಆಯ್ತಾ? ಮುಂದೆ ಅಂದರೆ ಮುಂದೆ ಈ ಕಡೆ, ಹಿಂದೆ ಅಂದರೆ ಹಿಂದ್ಗಡೆ, ಆಯ್ತಾ? ಇವಾಗ ನೀನು ಹಿಂದೆ ಬಚ್ಚಿಟ್ಕೋಬೇಕು, ಡೋರ್ ಹಿಂದೆ. ಮುಂದೆ ಬಚ್ಚಿಟ್ಕೊಂಡ್ರೆ ಕಾಣಿಸ್ಬಿಡ್ತೀಯ. ಬೋಡಿ ಆಗ್ಬಿಡ್ತೀಯಲ್ಲ ಇನ್ನೊಂದು ಸ್ವಲ್ಪ ದಿನದಲ್ಲಿ. ಚೆನ್ನಾಗಿದೆ. ಫುಲ್ ಕತ್ಲೆ ಆಗ್ಬಿಟ್ಟಿದೆ ಅಲ್ಲ. ಆಯಿತು, 5 ಗಂಟೆ ಸಾಯಂಕಾಲ. ಬಂದ್ರ ಈ ಕಡೆ ಬಾ. ಡೋರ್ ಓಪನ್ ಮಾಡಿದ್ರೆ ಆಯಿ ಆಗುತ್ತೆ. ಇಲ್ಲಿ ಇದರಿಂದ ನಿಂತ್ಕೊ. ಎಷ್ಟು ಮೊದಲೇ ಲೈಫ್ ಬೇರೆ ಥರ ಇತ್ತು. ಮಗು ಆದಮೇಲೆ ಇನ್ನೂ ಒಂಥರ ಲೈಫ್ ಚೇಂಜ್. ಮನೆಗೆ ಯಾರು ಬಂದರೂ ಫಸ್ಟ್ ಅವಳು ಮಾಡೋದು ನೋಡೋದು, ಅವಳು ಬಚ್ಚಿಟ್ಕೊಳ್ಳೋದು, ಆ ಕ್ಯೂಟ್ನೆಸ್ ಅದೇ ಚಂದ ಅನಿಸುತ್ತೆ. ಸೊ ಯಾರು ಮನೆಗೆ ಬರ್ತಾರಂದ್ರೆ ನನಗೂ ಫುಲ್ ಖುಷಿ ಆಗಿಬಿಡುತ್ತೆ. ಅತ್ತೆ ಮಾವ ಬರಲಿ, ಅಮ್ಮ, ಮಂಜು, ಸಿರಿ, ಆಕಾಶ್ ಯಾರು ಬಂದರು ರಿಲೇಟಿವ್ಸ್, ಫುಲ್ ಅವಳು ಆಟ ಆಡೋದು, ಬಚ್ಚಿಟ್ಕೊಳ್ಳೋದು, ಅವಳು ತುಂಬಾ ಖುಷಿಯಾಗಿ ಆ್ಯಕ್ಟಿವ್ ಆಗಿಬಿಡ್ತಾಳೆ. ನಾ ಚಿಕ್ಕಿ ಹತ್ರ ಹೋಗ್ತೀನಿ ಅಂತ ಹೇಳ್ಬೇಕು. ಎಲ್ಲೋಗಿದ್ರು ಕೇಳು ಚಿಕ್ಕಿ. ಇಲ್ಲಿ ಬಂತು ಬ್ಯಾಗು. ಚಿಕ್ಕಿ ಬಟ್ಟೆ ಬ್ಯಾಗ್ ಹೆಂಗೈತೆ? ಇಲ್ಲಿ ಕೆಳಗೆ ಹಾಕೋ.
ನಾಚಿಕೆ. ವಿಯೆಟ್ನಾಂ ಹೇಗಾಯ್ತು ಟ್ರಿಪ್? ಚೆನ್ನಾಗಾಯ್ತಾ? ಫುಲ್ ಮಸ್ತ್ ಬಂದೈತೆ ರೀಲ್. ಯಾರ್ಯಾರು ನೋಡಿಲ್ಲ ಬೇಗ ಹೋಗಿ ಶ್ರೀದೇವಿದ್ದು ಪ್ರೊಫೈಲ್ ಚೆಕ್ ಮಾಡ್ರಿ, ಮಸ್ತ್ ಇದೆ ರೀಲ್. ಡ್ಯಾನ್ಸ್ ಮಾಡಿದ್ಯಲ್ಲ, ತೋರ್ಸ್ ಹೆಂಗ್ ಮಾಡಿ. ಚಿಕ್ಕಿ ಹೆಂಗ್ ಡ್ಯಾನ್ಸ್ ಮಾಡಿದ್ದೀಯು? ನೋಡಿದ್ಯಾ? ಅಯ್ಯೋ ನಾನು ಮಾಡಿದ್ದು ಚೆನ್ನಾಗಿದೆ. ಟ್ರಿಪ್ ಹೋಗಿ ಬಂದಿದ್ದಾರೆ ಇವು ವಿಯೆಟ್ನಾಂ. ಆಯ್ತಾ? ಈ ಒಂದು ಬ್ಯಾಗ್. ಮತ್ತೆ ಥ್ಯಾಂಕ್ ಯು ಹೇಳ್ಬೇಕಲ್ಲ ಚಿಕ್ಕಿ ಚಿಕ್ಕಪ್ಪಗೆ. ಅಯ್ಯೋ ಎಲ್ಲ ಎಷ್ಟು ಡೀಟೇಲ್ ಆಗಿ ನೋಡ್ತಾಳ ನೋಡಿ ಬ್ಯಾಗ್ನ. ಕ್ಲಿಪ್ ಅಲ್ಲ, ಅದಷ್ಟೇ, ಅದು ತೆಗಿಬಾರ್ದು, ಕಿತ್ತೋಗುತ್ತೆ. ಹೆಂಗ್ ಹಾಕೊಳ್ಳೋದು ತೋರ್ಸಿ. ಅದು ಅದಷ್ಟೇ ಸ್ಟಿಕ್ಕರ್, ಅದು ತೆಗಿಬಾರ್ದು. ಕೈ ಹಾಕ್, ಕೈ ಹಾಕ್. ತಡಿಯ. ಚೆನ್ನಾಗಿತ್ತಲ್ಲ ಇದು? ಕ್ಯೂಟ್ ಆಯ್ತು. ಶಾಪಿಂಗ್ ಮಾಡಕ್ಕೆ ಟೈಮ್ ಸಿಕ್ಕಿಲ್ಲ. ಮತ್ತೆ ನೆಕ್ಸ್ಟ್ ಟೈಮ್ ಬಾಯ್. ಹಾಕೋ, ಈ ಬ್ಯಾಗ್ ಹಾಕೋ, ಹೆಂಗ್ ಕಾಣಿಸ್ತೀನಿ ನೋಡೋಣ. ಒಂದೇ ಸೈಡ್ ಎಲ್ಲ ಅಂಟಿಸೋದು ತೋರಿಸು. ಹೋಗಿ ಎಲ್ಲ ಅಂಟಿಸ್ಬೇಕು, ಅಂಟಿಸು. ಗೊತ್ತಿಲ್ಲ ಅಂತ ತಾಳೆ. ನಮ್ಮ ಅಲ್ಲ ಅಂಟಿಸ್ತಾರಾ? ಅಯ್ಯೋ, ಫ್ರಿಜ್ಜಿಗೆ ಅಂಟಿಸೋವು. ಆಲ್ರೆಡಿ ಇದಾವ ಅಲ್ಲಿ. ಅಂಟಿಸು ನೀನು, ಅದೊಂದು ಅಂಟಿಸು. ಉಲ್ಟಾ 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 ಇದೆ ನೋಡು. ಹಿಂಗೆ ಹೇಳು. ಬಿಡು, ಕೈ ಬಿಡು. ಹೀಗೆ ವಿಯೆಟ್ನಾಮಿಂದ ಸಿರಿ 2 ಶಾರ್ಟ್ಸ್ ಬಂದಿದ್ದಾಳೆ. 2 ಶಾರ್ಟ್ಸ್. ಎಲ್ಲಿ ಬ್ಯಾಗ್? ಏನೇನು ಇಟ್ಕೊತೀಯ ಬ್ಯಾಗಲ್ಲಿ ನೀನು? ಏನೇನು ಇಟ್ಕೋತೀಯ? ಅಲ್ಲಿ ಕೇಳ್ತಾರೆ ನೋಡಿ ಮಮ್ಮಿ. ಹೇಳು, ಏನೇನು ಇಟ್ಕೊಂತೀಯ ಬ್ಯಾಗಲ್ಲಿ? ತೆಗಿತ್ಯಾ? ಏನೇನು ಇಟ್ಕೊಂತೀಯ? ಏನೇನು ಇಟ್ಕೋತೀಯ ಹೇಳಿ ಇವಾಗ. ಹಾ, ಏನದು? ದಿಟ್ಟಿತ್ತೆ. ಲಿಪ್ಸ್ಟಿಕ್ ದೊಡ್ಡೋಳಾದ್ಮೇಲೆ. ಈ ಬ್ಯಾಗ್ನ ನೀನು ಎಲ್ಲಿ ತಗೊಂಡು ಹೋಗ್ತೀಯಾ? ಲಿಪ್ಸ್ಟಿಕ್. ಹೌದಾ? ಲಿಪ್ಸ್ಟಿಕ್ ಇವಾಗೆಲ್ಲ ದೊಡ್ಡೋಳಾದ್ಮೇಲೆ. ಬ್ಯಾಗ್ನ ನೀನು ಎಲ್ಲಿ ತಗೊಂಡು ಹೋಗ್ತೀಯಾ ಇಟ್ಕೊಂಡು, ಲಿಪ್ಸ್ಟಿಕ್ ಇಟ್ಕೊಂಡು? ಯಾವ ಊರಿಗೆ ತಗೊಂಡು ಹೋಗ್ತೀಯಾ? ಕ್ಲೋಸ್ ಆಗ್ತಿಲ್ಲ, ಕರೆಕ್ಟಾಗಿ ಹಿಡ್ಕೋಬೇಕು. ಕರೆಕ್ಟಾಗಿ ಹಾಕೋ. ಎಲ್ಲಿ ಹೋಗ್ತೀಯಾ ಬ್ಯಾಗ್ ತಗೊಂಡು? ಯಾವ ಊರಿಗೆ ಹೋಗ್ತೀಯಾ? ಯಾವ ಊರಿಗೆ ಹೋಗ್ತೀಯಾ? ನಮ್ಮ ಅತ್ತೆ ಬಂದಾಗ ಮಾಡಿದ್ದು. ಸೊ ಅತ್ತೆ ಬಂದಾಗ ಮಾಡಿಕೊಟ್ಟಿದ್ರು. ಮಂಡಾಳದು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿಂದ ತೊಗೊಂಬಂದಿದ್ದು. ಚೆನ್ನಾಗಿತ್ತು, ಕಿರಣ್ಗೆ ಫೇವ್ರೇಟ್. ಅದು ಸ್ನ್ಯಾಕ್ಸ್ ತಿನ್ಕೊಂಡ್ವಿ, ಹಾಗೆ ಟೀ ಕೂಡ ಮಾಡಿದ್ದೆ. ಟೀ ಕುಡ್ಕೊಂಡು ಏನಾದರೂ ಫುಲ್ ಬ್ಯುಸಿ. ನಿನ್ನೆ ಮಸ್ತ್ ಮಾಡಿದ್ದೆ, ಇವತ್ತೇನ ನಾ ಮಾಡಿ ಚೆನ್ನಾಗಾಯ್ತಲ್ಲ. ಸೌಂಡ್ ಹೇಳಿ. ಫಸ್ಟ್ ಆಗಿರೋದೇ ಪಾರೋಜಿ ಮೊಬೈಲ್ ಯಾವುದು? ಪಾರೋಜಿ ಮೊಬೈಲ್ ಯಾವುದು? ಅದಾ? ಕೊಡು, ಕೊಡು. ಕರೆಕ್ಟ್ ಅಮ್ಮ. ನೆಕ್ಸ್ಟ್ ಚಿಕ್ಕಿ ಮೊಬೈಲ್ ಯಾವುದು? ಕರೆಕ್ಟಾ? ಅಮ್ಮ ಮೊಬೈಲ್ ಯಾವುದು?
ಅಮ್ಮ ಮೊಬೈಲ್ ಇಲ್ಲ. ಕಾಸು ಹೇಳಿದವ್ರು ಅಲ್ಲಿದೆ ಅಂತ. ಮಂಜು ಮಾಮ ಮೊಬೈಲ್, ಮಂಜು ಮಾಮದು ಅದಾ? ಕರೆಕ್ಟ್. ಚಿಕ್ಕಪ್ಪ ಮೊಬೈಲ್, ಮಮ್ಮಿ ಮೊಬೈಲು, ನಾನು ರೀಸೆಂಟ್ ಮಮ್ಮಿ ಮೊಬೈಲ್ ಅಲ್ಲಿ, ನಿಮ್ಮ ಮಮ್ಮಿ ಮೊಬೈಲ್ ಅಲ್ಲಿ. ಅದು ಕಣ್ಣು ಹಿಂಗೆ ನಿಂದಲ್ಲಿ ನಿನ್ ಮೊಬೈಲಲ್ಲಿ. ಗುಡ್ ಗರ್ಲ್. ಯಾಕೆ ಇಲ್ಲ ನಿಂದು? ಆಯ್ತು. ನಿನ್ ಮೊಬೈಲ್ ಯಾವಾಗ ತಗೊಡ್ಬೇಕು ನಿಂಗೆ ನಾವು? ಅಲ್ಲ ಅಮ್ಮ ಹೇಳ್ತಿದ್ರು ಗೌರಿ ಹಬ್ಬ ಅಂದ್ರೆ ಏನು, ಇವತ್ತು ಕಳಸ ಬೆಳಗದಲ್ಲಮ್ಮ, ಸಕ್ರಾರ್ತಿ ಎಲ್ಲ ಇಟ್ಟು ಬೆಳಗ್ತಾರಲ್ಲ, ಹಂಗೆ ನಾವು ಊರಲ್ಲಿ ಇದ್ದಾಗೆಲ್ಲ ರೆಡಿ ಆಗ್ಬಿಟ್ಟು ಹೋಗಿ ಬೆಳಗ್ತಾ ಇದ್ವಿ. ಬಟ್ ಅಮ್ಮ ಹುಡ್ಕೊಂಬಂದ್ರಂತ ಸಿಕ್ಕಿಲ್ಲ. ಸಿಗ್ಲಿಲ್ಲ ಸಕ್ರಾರ್ತಿ. ಸಕ್ರಾರ್ತಿ ಇವತ್ತು ಗೌರಿ ಹಬ್ಬ ಅಂತಲ್ಲ, ಗೌರಿ ಹುಣ್ಣಿಮೆ. ಸಕ್ರಾರ್ತಿ ಎಲ್ಲ ಇಟ್ಕೊಂಡು ನಾವು ಸಣ್ಣವ್ರಿದ್ದಾಗ ಸೀರೆ ಹಾಕೊಂಡು ಹೋಗಿ ಬೆಳಗ್ಗೆ ಬರ್ತಿದ್ವಿ. ಸೊ ಏನ್ ಆತರ ಬೆಳಗ್ಸಂದ್ರ ಅವಾಗ ಒಂದ್ ಸ್ವಲ್ಪ ನೋಡಿದ್ದೆ, ಈ ಸರಿ ಸಿಗ್ಲೇ ಇಲ್ಲ. ಏನ್ ಜೊತೆ ಬೆಳಗ್ಸಿದ್ರೆ ಆಯ್ತಾ ಅಂತ ಸಿಗ್ಲಿಲ್ಲ, ಪರವಾಗಿಲ್ಲ, ಹಂಗೆ ಬೆಳಗಂತ ಅದೇ ಏನು ಮಾಡಿಕೊಡ್ತಾರೆ. ಶೇಂಗಾದವ, ಶೇಂಗಾ ಹಚ್ಚಿ ಮಾಡಿ ಹಂಗೆ ಮಾಡ್ಬೋದಾ? ಸರಿ. ಶೇಂಗಾ ಅಲ್ಲಿ ಅದಾವು. ನಾನು ಏನಾಗ ರೆಡಿ ಮಾಡ್ಬೇಕು ಇವಾಗ. ಏನಿಲ್ಲ, ಸುಮ್ಮನೆ ಅದು ಮಾಡಿ ಬೆಳಗ್ಬಿಟ್ರೆ ಆಯ್ತಾ? ಕಸ ತೆಗಿ, ಅದ್ರೊಳಗೆ ಅವನ್ನಿಟ್ಟು ಬೆಳಗ್ಬಿಟ್ರೆ. ಸೊ ಇವಾಗ ನಾನು ಸಿರಿ ಅಮ್ಮ ಎಲ್ಲರೂ ಮಾಡೋದು. ಹತ್ರ ಕಳಸ ಬೆಳೆಸೋದು ಗೌರಿ ಅಮ್ಮಗೆ. ಅಲ್ಲಿ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ. ಏನಮ್ಮ ಬಾ, ರೆಡಿ ಆಗೋಣ ಬಾ. ನೀನೆಲ್ಲಿ ನೋಡಿದೆ ಅಮ್ಮ JCB ಹಿಂಗೆ ಮೊನ್ನೆ ತಿಂಗೆ ಎಸಿರ್ತಲ್ಲ, ಅದಕ್ಕೆ ಕೈ ಕಡಲೆ ಬೀಜ ಮತ್ತೆ ಬೆಲ್ಲ, ಶೇಂಗಾ ಐತೆ, ಇದರಿಂದ ಮಾಡೋದು. ಮಾಡಿದ್ರೆ ಮಸ್ತ್ ಇರುತ್ತೆ. ಸೊ ಫಸ್ಟ್ ಕಡಲೆ ಬೀಜ ನೋಡ್ಕೋಬೇಕು, ಸುಮ್ಮನೆ ಯಾರು ತಿನ್ನಂಗಿಲ್ಲ. ಅದೇ ಚಾ ಮಾಡಿದ್ದು. ಶೇಂಗಾ ಸ್ವಲ್ಪ ಹುರ್ಕೊಂಡು ಅದಕ್ಕೆ ಬೆಲ್ಲ ಅಷ್ಟು ಹಾಕಿ ಮಿಕ್ಸಿಗೆ ಹಾಕೊಂಬಿಡೋದಲ್ಲ. ಸಿಪ್ಪಿ ತೆಗಿಬಾರ್ದು. ಪುಡಿ ಮಾಡಿ ತಿರ್ಸ್ಬೇಕು. ಕಟ್ಟಿಬಿಟ್ಟು ಆಯ್ತು ಇಷ್ಟೆಲ್ಲ. ಒಂದು ಪ್ಲೇಟ್ ಕೊಡು. ಅದ್ರಾಗಿಟ್ಟು ಬೆಲ್ಲ. ಇದೆಲ್ಲ ರೆಡಿ ಆಗಿದೆ. ನೀ ಡ್ರೆಸ್ ಹಾಕೊಂತೇ ಇಲ್ಲ? ನಾನು ಹಾಕ್ತೀನಿ ಬಾ, ಕೊಡ್ತೀನಿ. ನೀನ್ ಬರಲ್ವಾ? ಯಾರು ಹಾಕ್ಬೇಕು? ಆಯ್ತು ಬಿಡು. ಯಾರು ಹಾಕ್ಬೇಕಾ? ಮಮ್ಮಿ ಹಾಕ್ಬೇಕಾ? ಬಟ್ಟೆ ಹಾಕ್ತೀನಿ ಬಾ. ಅದಕ್ಕೇನು ಪಾಕೆಟ್ ಇರುತ್ತಾ? ಪಾಕೆಟ್ ತೋರಿಸ್ತೀನಿ ನೀನು ಅಳ್ಳಾಡ್ಬೇಡ. ಲಂಗ ಬ್ಲೌಸ್ಗೂ ಪಾಕೆಟ್ ಮಾಡ್ಸೋಣ ನಿಂಗೆ. ಇಲ್ಲಿ ಕಟ್ಟೋಣ. ನೋಡಿದ್ರಲ್ಲ ಎಲ್ಲರೂ ಎಷ್ಟು ಸರ್ಕಸ್ ಮಾಡಬೇಕು ಅಂತ. ಅವಳಿಗೆ ಬಟ್ಟೆ ಹಾಕೋದಾಗ್ಲಿ ಜುಟ್ಟು ಹಾಕೋದಾಗ್ಲಿ ಅಷ್ಟು ಈಸಿ ಅಂತೂ ಅಲ್ವೇ ಅಲ್ಲ. ನನಗಂತೂ ಒಬ್ಬಳೇ ಇದ್ದಾಗ ಆಟ ಆಡಿಸ್ಬಿಡ್ತಾಳೆ. ನಾನು ಆಟ ಆಡಿಸ್ತೀನಿ ನಿನಗೆ ಅಂತ ಕೂಡ ಹೇಳ್ಬಿಟ್ಟು ಆಟ ಆಡಿಸ್ತಾಳೆ. ಅಷ್ಟು ನಾಟಿ ಆಗ್ಬಿಟ್ಟಿದ್ದಾಳೆ. ಬರ್ತಾ ನಿಜವಾಗ್ಲೂ ನಾಟಿ ಆಗ್ತಾ ಇದ್ದಾಳೆ. ಅದೇ ನಾನು ಕಾಯ್ತಾ ಇದ್ದೀನಿ ಯಾವಾಗ ಅವಳಿಗೆ ಏನು ಕೂದಲೆಲ್ಲ ಮುಡಿ ಕೊಡ್ಸೋದು ಅಂತ. ಕೂದಲು ಇನ್ನೂ ಇದುವರೆಗೂ ಕೊಡಿಸಿಲ್ಲ. ಸೊ ಅನ್ಕೋತಾ ಇದ್ದೀವಿ, ಟೈಮ್ ಕೂಡೇ ಬರ್ತಾಯಿಲ್ಲ ಯಾವಾಗ ಅಂತ. ಸೊ ಮೋಸ್ಟ್ಲಿ ಜಾನ್ವರಿ 15 ಮೇಲೆ ದಿನಗಳೆಲ್ಲ ಚೆನ್ನಾಗಿದ್ದಾವಂತೆ. ಸೊ ಹಾಗಾಗಿ ನೋಡಬೇಕು, ಜಾನ್ 15 ಮೇಲೆ ಯಾವುದಾದ್ರೂ ಒಂದು ಒಳ್ಳೆ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ಏನಾಗೆ ಮನೆ ದೇವ್ರಿಗೂ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಒಳ್ಳೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮುಡಿ ಕೊಡಬೇಕು ಅಂತ. ಮನೆ ದೇವರು ಕೊಡೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ಅತ್ತೆ ಏನೋ ಅಷ್ಟೊಂದು ಫೆಸಿಲಿಟಿ ಇರೋಲ್ಲ, ಬೇಡ ಅಂತ ಹೇಳಿದ್ರು. ಸೊ ಹಾಗಾಗಿ ನೋಡಬೇಕು, ಇನ್ನೂ ಕನ್ಫರ್ಮಾಗಿ ಗೊತ್ತಿಲ್ಲ ಎಲ್ಲಿ ಏನು ಅಂತ. ಸೊ ಹೋಗಿ ಆದಷ್ಟು ಬೇಗ ಅವಳಿಗೆ ಗುಂಡೋಡಿಸ್ಬೇಕು. ಜಾನ್ 15 ಮೇಲೆ ಗುಂಡಾಗ್ಬಿಡ್ತಾಳೆ ಇಯಾನ. ಸೊ ಏನಿದ್ರು ಅದಕ್ಕೆ ಇವತ್ತು ಕಷ್ಟಪಟ್ಟು 2 ಕುಂದಿರಿಸ್ಕೊಂಡು 2 ಜುಟ್ಟು ಹಾಕಿದ್ದೀನಿ. ಹಂಗೂ ಹಿಂಗೂ ಮಾಡಿ ಚಿಕ್ಕಿ ಹತ್ರ ಬಟ್ಟೆ ಎಲ್ಲ ಹಾಕ್ಸ್ಕೊಂಡಿದ್ದಾಳೆ. ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಮನೆಗೆ ಯಾರಾದರೂ ಬಂದಾಗ ಕೇಳಿದ ಮಾತು ಕೇಳಲ್ಲ. ಅಟ್ಲೀಸ್ಟ್ ನಾನು ಒಬ್ಬಳೇ ಇದ್ದಾಗ ಏನೋ ಅಷ್ಟೋ ಇಷ್ಟೋ ಕೇಳ್ತಾ ಇರ್ತಾಳೆ. ಮನೆಗೆ ಯಾರಾದರೂ ಬಂದುಬಿಟ್ರೆ ಫುಲ್ ಎಷ್ಟು ಅಂದರೆ
ನಾನು ನೋಡಿದ್ರು ಗುರಾಯಿಸಿದ್ರು ಮಾತು ಹೇಳಿದ್ರು ನನ್ನ ಕಡೆ ಏನೂ ಇಲ್ಲ, ರೆಸ್ಪಾಂಡ್, ಯಾರು ಮಾತು ಕೇಳಲ್ಲ, ಹಂಗೆ ಆಗ್ಬಿಡ್ತಾರೆ. ಸೊ ಮಕ್ಕಳೇ ಹಂಗೆ, ಏನೂ ಮಾಡೋಕ್ಕಾಗಲ್ಲ. ಸೊ ಫೈನಲಿ ರೆಡಿ ಆದ್ಲು, ಗೌರಮ್ಮಗೆ ಎಲ್ಲ ಆರತಿ ಬೆಳಗ್ತಾ ಇದ್ದೀವಿ. ಗೌರಿ ಗೌರಿ ಏನು ಕೊಡು, ಏನೋ ಮಾಡ್ತೀನಿ, ಆಯ್ತು ತಿನ್ನಕ್ಕೆ ಬೇಕಂತ ಕೇಗಿ. ಗೌರಿ ನಿನ್ನನು ಪೂಜಿಸುವೆನು, ಮನೆಯ ಗೌರಿ ದೇವಿ ವರವ ಕೊಡಮ್ಮ, ನಾರಿ ಮನೆಯ ಗೌರಿ ದೇವಿ ವರವ ಕೊಡಮ್ಮ. ಅರಿಶಿಣ ಕುಂಕುಮ ಗಂಧ ಪರಿಮಳ, ಅರಿಶಿಣ ಕುಂಕುಮ ಗಂಧ ಪರಿಮಳ, ಚಂದದಿಂದ ಅರಸಿಕೊಂಡು ವರವ ಕೊಡಮ್ಮ, ಚಂದದಿಂದ ಅರಸಿಕೊಂಡು ವರವ ಕೊಡಮ್ಮ. ಅಷ್ಟೇ. ಅಲ್ಲಿ ತುಳಸಿ ಹೊರಗೋರಿ ತುಳಸಿ ಬೆಳಗ್ಬಿಡ್ತಾರಣ ಬಾ. ಗೌರಿ ತಿನ್ನಕತ್ತ ತಾಳಿ ಹಚ್ಚ ಹೇಳ್ರಿ ತಿಂದು ನೀನು ತಿನ್ನ, ಪೂಜೆ ಆದ್ಮೇಲೆ ತಿನ್ಬೇಕಿಲ್ಲಯ್ಯ, ತಡಿಯಕ್ಕಾಗಂಗಿಲ್ಲ ಅಲ್ಲಮ್ಮ. ಪುಟ್ಟಗೌರಮ್ಮ ನೀನು ಬಾ, ತುಳಸಿಗೆ ಬೆಳೆದು ಬರೋಣ ಬಾ. ಜೇಜಿ ಬಾಸಿ ಮಾಮ ನೀನು ಅಮ್ಮಗ್ ಬೆಳೆಸ್ತಾರೆ ಬಾ. ಸೊ ಫಸ್ಟು ನಾನು 2 ವರ್ಷ ಹೋಗಿದ್ದೀನಿ. ಕಡಲೆ ಗೌರಮ್ಮ ಪೂಜೆ, ಗೌರಿ ಹಬ್ಬದ ಪೂಜೆ ತುಂಬ ಚೆನ್ನಾಗಿ ಮಾಡ್ತಾರೆ. ನೋಡಿದರೆ ಗೊತ್ತಿರುತ್ತೆ, ಹಳೆ ವಿಡಿಯೋಸ್ ಎಲ್ಲ ಕಿರಣ್ ಹುಟ್ಟಿರೋ ಪ್ಲೇಸು ಅದೆಲ್ಲ ತೋರಿಸಿದ್ದೀನಲ್ಲ, ಅಲ್ಲಿ ವಿಡ್ಪನ್ಕಲ್ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಗೌರಮ್ಮನ ಕುಂದಿರಿಸ್ಬಿಟ್ಟು ಇಷ್ಟು ದಿನ ಅಂತ ಆರತಿ ಬೆಳಗಿ ಇಡೀ ಊರೆಲ್ಲ ಫುಲ್ ಸೆಲೆಬ್ರೇಟ್ ಮಾಡೋದು. ಕಡಲೆ ಹಿಟ್ಟಿಂದ ಮಾಡಿರೋದು ಗೌರಮ್ಮನ ಫೇಸ್ ನೋಡೋಕ್ಕೇ ಮಸ್ತಾಗಿರುತ್ತೆ. ನಮ್ಮ ದೇವ್ರ ಮನೇಲಿ ಸ್ಟಿಕ್ಕರ್ಗೆ ಅದನ್ನು ಅಂಟಿಸಿದ್ದೀನಿ, ನೋಡಿದರೆ ಗೊತ್ತಿರುತ್ತೆ. ಸೊ 2 ವರ್ಷ ಏನೋ ಹೋಗಿದ್ದೀವಿ, 2-3 ವರ್ಷ. ಏನೋ ಹುಟ್ಟಿದಾಗ ಕೂಡ ಒಂದ್ಸರಿ ಹೋಗಿ ಬಂದಿದ್ದೀವಿ. ಈ ವರ್ಷ ಹೋಗೋಕ್ಕಾಗ್ತದೆ, ಹಾಗಾಗಿ ಮನೆಯಲ್ಲೇ ಪೂಜೆ ಮಾಡಿದ್ವಿ. ನೋಡೋಣ ನೆಕ್ಸ್ಟ್ ಇಯರ್ ಏನಾದರೂ ಮತ್ತೆ ಹೋಗೋಕ್ಕಾಗತ್ತಾ ಅಂತ. ತುಂಬ ಚೆನ್ನಾಗಿರುತ್ತೆ, ಆವಾಗ ಕೂಡ ಹೋದಾಗ ವ್ಲಾಗ್ ಮಾಡ್ತೀನಿ. ಗಟ್ಟಿಗೆ ಹಿಡ್ಕೋಬೇಕು, ಟೈಟಾಗಿ ಹಿಡ್ಕೋ, ಇದು ಹಿಡ್ಕೊ, ಗಟ್ಟಿಯಾಗಿ ಹಿಡ್ಕೊ, ನಾನು ಕೈ ಬಿಡ್ತೀನಿ, ಬೆಳೆಸ್ಬಾರ್ದು. ಬೀಳ ಇದು ಇಲ್ಲಿ ಹಿಡ್ಕೊ, ಬೀಳ ಗಟ್ಟಿಯಾಗಿ ಹಿಡ್ಕೊ, ತಡಿ ತಡಿ ಅಳ್ಳಾಡಿಸ್ಬೇಡ, ಹಂಗೆ ನೋಡಿ ಇಲ್ಲಿ ಹಿಡ್ಕೊ, ಇಲ್ಲೋಡ ಸ್ಮೈಲ್. ಗುಡ್ ಗರ್ಲ್. ಗಟ್ಟಿಯಾಗಿ ಹಿಡ್ಕೊ, ಹಿಂಗೆ ಮಾಡಿ, ಹಿಂಗೆ ಮಾಡಿ, ಜಜ್ಜಿಂಗ್ ಮಾಡಲಿ. ಸ್ವೀಟು ಇನ್ಸ್ಟೆಂಟ್ ಸ್ವೀಟ್ ಇಷ್ಟ ಆಯ್ತಾ? ಏನಂತೆ ಬ್ಯಾಗಲ್ಲಿ ಏನ್ ತರಬೇಕಿತ್ತು ನಿನಗೆ? ಕಿರಣ್ ಆಫೀಸಿಂದ ಬಂದ್ರೆ ಸಾಕು, ಬ್ಯಾಗಲ್ಲಿ ಏನಿದೆ? ಬ್ಯಾಗಲ್ಲಿ ಏನಿಲ್ಲ ಇವತ್ತು. ಏನ ಫುಲ್ ಇಷ್ಟೊತ್ತು ಆರತಿ ಬೆಳಗ್ಲು ಗೌರಮ್ಮ. ಇದಕ್ಕೆ ಅಮ್ಮ ಇದು ಮಾಡಿಕೊಟ್ಟಿದ್ರು ಅಲ್ಲ. ಹೆಂಗ್ ಬೆಳಗ್ದೆ ತೋರ್ಸ್ ಪಪ್ಪಗೆ. ಅಯ್ಯೋ ಡ್ರೆಸ್ ಸಾಕಷ್ಟಿಗೆ ಸಾಕಾಗೋಯ್ತು. ಸುಳ್ಳು ಎಲ್ಲರೂ ಸರ್ಕಸ್ ಮಾಡೀವಿ. ಏನಿಲ್ಲ ಪಪ್ಪ ಅಮ್ಮ ಪಪ್ಪಗೆ ಅದು ಸ್ವೀಟ್ ಜೇಜಿ ದೇವ ಪ್ರಸಾದ ಇತ್ತಲ್ಲ, ಕೊಡೋಗಿ ಪಪ್ಪ ಕೊಡು, ತಿನ್ಸು. ನೀ ತಿಂದಿಯಲ್ಲ ಅವಾಗೆ, ಅದು ತಿನ್ಸು ಪ್ರಸಾದ. ಫೀಟ್ ಅಂದ್ ಫೀಟ್ ಏನದು ಸ್ವೀಟ್. ಪಪ್ಪ ಕೊಡು, ತಿನ್ಸು, ಪಾಪ ಬಾಯಾಗಿಡು. ಮನೇಲಿ ಇದೆಯಾ ಸ್ವೀಟ್? ಎಲ್ಲಿದೆ? ಎಲ್ಲಿದೆ? ಸ್ವೀಟ್ ತಿನ್ಬಾರ್ದು ಚಿಕ್ಕ ಮಕ್ಕಳು. ಹಿಂದೆ ಕೊಡು. ಹಿಂದೆ ಎಲ್ಲ ಉಗ್ಸ್ಪಿಚ್ಕೊಂಡ್ಬಿಟ್ಟಿಯಲ್ಲಮ್ಮ. ಕೈ ಜಾರ್ಸ ಸೇಮ್ ಕಿರಣಂಗ. ಅದೇ ತಿನ್ಬೇಕಾದ್ರೆ
ನೀನೇ ಮಾಡ್ದಂಗೆ. ಥ್ಯಾಂಕ್ ಯು. ಏನ್ ಮಾಡಿದೆ ನೀನ್ ನಂಗೆ? ಎರಡ್ ಕಾಯಲ್ಲಿ ಹಿಂಗ್ ಮಾಡ್ದ ಅಥವಾ ಹಿಂಗೆ ಮಾಡ್ದ? ಎರಡ್ ಕಾಯಲ್ಲಿ ಹಂಗೆ ಹಿಂಗೆ ಹಿಂಗ ಅಥವಾ ಹಿಂಗ? ಹಿಂಗಲ್ಲ ಹಿಂಗ. ಹೆಂಗ್ ತೋರ್ಸು? ಹಾ ಕರೆಕ್ಟ್. ಹಂಗ ಕುತ್ಕೊಂಡ್ಬಿಡ್ತಾಳ, ಆಡಕ್ಕೆ ಬಿಡಂಗಿಲ್ಲ. ನಿನ್ಗೆ ಯಾವ್ದು ಕಲರ್ ಇದೆ? ನಾನು ನಿನ್ ಕಲರ್ ಓಯ್ ಎಲ್ಲ ಹಾಕ್ಲಿ. ಅಲ್ಲ ಹಾಕೋದಲ್ಲ, ನೀನ್ ಕಲರ್ನ ಮಾಡ್ಬಾರ್ದು. ಹೆಂಗ್ ಹಾಕ್ತಿದ್ದೀನಿ ನಾವಾಗ? ಏನ್ ಬಂದೈತೆ? ಇದೇನಯ್ಯ? ಇದೇನದು? ಕರೆಕ್ಟಾಗಿ ನೋಡು, ಖಾರ ಇರುತ್ತಲ್ಲ ಇನ್ನದು. ಕರೆಕ್ಟ್. ಆಮೇಲೆ ಕೆಳಗಡೆ ಇರು. ಇದೇನಿದು? ಯಾವ ಸೊಪ್ಪು? ಕೊತ್ತಂಬರಿ. ಆಮೇಲೆ ಇದೇನಿದು? ಏನದು? ಇದೇನಿದು? ಮಶ್ರೂಮ್. ನೆಕ್ಸ್ಟ್ ಆಗಿ ಏನಿದೆ? ಅದೇನದು? ಆಲೂ. ಕರೆಕ್ಟ್. ಮೆತ್ತಗೆ. ನೆಕ್ಸ್ಟ್ ಏನಿದೆ? ಎಲ್ಲ ಹೇಳ್ತದಲ್ಲ. ಬರೀ ಆಲೂ. ಅದು ಹಾಲಲ್ಲ, ಅದು ಕರೆಕ್ಟಾಗಿ ನೋಡು. ಗೊತ್ತಿಲ್ಲ. ನಿಂಗೆ ಇಷ್ಟ ಅಲ್ಲ? ಉಂಡು. ಮೊಸರು. ಕರೆಕ್ಟ್. ಅದು ಅದು. ಬರೀ ಮತ್ತದು. ಮತ್ತೆ ಮೊಸರು. ಓಕೆ, ನೆಕ್ಸ್ಟ್ ಬನಾನಾ. ಕರೆಕ್ಟ್. ಆಮೇಲೆ ಕ್ಯಾರೆಟ್. ಕರೆಕ್ಟ್. ಕ್ಯಾರೆಟನೆ. ಕ್ಯಾರೆಟೇನೆ. ಟೊಮೆಟೊ. ಟೊಮೆಟೊ. ಎಲ್ಲ ಗೊತ್ತಲ್ಲಮ್ಮ ನಿಂಗೆ. ಮೆಲ್ಲಗೆ ಕೆಲಸ ಎಲ್ಲ ಆಗ್ಬಿಡ್ತೀವಿ. ಇದೇನು? ಆನಿಯನು. ಆನಿಯನ್. ಆನಿಯನ್ ಎಲ್ಲಿಡೋದು? ಆನಿಯನ್ ಎಲ್ಲಿಡೋದು? ಅಲ್ಲ, ಆನಿಯನ್ ಎಲ್ಲ ಹಾಕೋದು ಮನೆಯಲ್ಲಿ? ಯಾ ಏನಿಲ್ಲ. ಅಲ್ಲ, ಆನಿಯನ್ ಎಲ್ಲ ಹಾಕೋದು ಎಲ್ಲಿಡೋದು? ಆನಿಯನ್ ಟೊಮೆಟೊ ಪಕ್ಕ ಏನೈತೆ? ನಾನು ಹೇಳಿದ್ದೇನು ನೀನು? ಟೊಮೆಟೊ ಪಕ್ಕ ಏನೈತೆ? ಏನಿದಾ? ಅದಾ? ಅದು ಇನ್ನೂ ಹಣ್ಣಾಗಿಲ್ಲ ಅಷ್ಟೇ, ಕಾಯಿ. ಇದು ಅದು ಅಷ್ಟೇ. ಎಷ್ಟು ಕ್ವಶನ್ಸ್ ಕೇಳ್ತೀಯೋ ಅಲ್ಲ, ಜಾಸ್ತಿ ಕ್ವಶನ್ಸ್. ಅದು ಟೊಮೆಟೊ. ಆಟ ಆಡಕರಿ ಆತಾಳ. ಪಾರಜ್ಜಿ ಬಾ ಆಟ ಆಡೋಣ. ಅಯ್ಯೋ, ಎಲ್ಲ ಸುರಿದಿದ್ದಾಳೆ ಇಲ್ಲಿ ಬಂದು. ಎತ್ತಿಲ್ಲ ಪುಟ್ಟಿ ಸುರಿದ. ಅಡ್ಗೆ ಮಾಡ್ತೀನಿ. ಎಲ್ಲೈತಿ? ಅಡಿಗೆ ಬೇಡ, ಇದೇನು ಇವೆಲ್ಲ ಕಟ್ಟಮ್ಮ? ಇದೇನು ತಗೊಳಮ್ಮ. ಏನು ಮಾಡೀರಾ? ಸಾಕು ನಂಗೆ. ನಿಂಗೆ ಬೇಕಾ? ಏನು ಮಾಡೀರಿ ಅಡಿಗೆ? ಅನ್ನ. ಅನ್ನ ಮತ್ತೆ ಗೊತ್ತಿಲ್ಲ. ಅನ್ನದೊಳಗೆ ನಿದ್ದೆ ಬಂದಿದೆ. ಅನ್ನದೊಳಗೆ ಏನ? ಕಲ್ಸ್ಕೊಂಡ್ ತಿನ್ನೋದು ನೋಡು. ಅಯ್ಯೋ, ಮೂನ್ಯಾಗ ಗೊತ್ತ. ಖಾಲಿ. ಚೆನ್ನಾಗೈತಾ? ನೋಡಿ, ಇದು ಕಟ್ಟಿಂಗ. ಅಡಿಗೆ ಆಮೇಲೆ ಮಾಡು ಅಂತ.
ದೊಡ್ಡೋಳಾದ್ಮೇಲೆ ಅಮ್ಮ ತಿಂದೆ. ಅದಾದಮೇಲೆ ಅತ್ತೆ ಮಾವ ಕೂಡ ಬಂದಿದ್ದರು ಹುಬ್ಳಿಯಿಂದ. ಸೊ ಅದು ವ್ಲಾಗ್ ಮಾಡೋಕ್ಕೆ ಆಗಿಲ್ಲ, ಫುಲ್ ಡೇ ಹಂಗೆ ಬ್ಯುಸಿನೇ ಹೋಗ್ಬಿಡ್ತು. ಸೊ ಅಷ್ಟೇ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.